ಪವರ್ ಟಿವಿಯ ತನಿಖಾ ಪತ್ರಿಕೋದ್ಯಮದ ಬಹುದೊಡ್ಡ ಇಂಪ್ಯಾಕ್ಟ್ ಆಗಿರುವಂತ ಒಂದು ಪ್ರಮುಖ ಸ್ಟೋರಿ ಅಂತಂದ್ರೆ ಅದು ಐಎಂಎ ಹಗರಣವನ್ನ ಬ್ಲಾಸ್ಟ್ ಮಾಡಿದ್ದು. ಬಹುಕೋಟಿ ಐಎಂಎ ಹಗರಣವನ್ನ ಕರ್ನಾಟಕದ ಜನತೆ ಮುಂದೆ ಬಿಚ್ಚಿಟ್ಟಿದ್ದ ಪವರ್ ಟಿವಿಯ ಹೋರಾಟಕ್ಕೆ ಈಗ ಮತ್ತೊಂದು ಮೆಗಾ ಜಯ ಸಿಕ್ಕಿದೆ. ಕೊನೆಗೂ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಪವರ್ ಟಿವಿಯ ಇಂಪ್ಯಾಕ್ಟ್ ಇದು. ಸಂತ್ರಸ್ತರಿಗೆ ಹಣ ಬಂದಿದೆ. ಪವರ್ ಟಿವಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಿದೆ. ಐಎಂಎಯ ಹಗಲು ದರೋಡೆ ಕೇಸನ್ನ ಪವರ್ ಟಿವಿ ಬಯಲುಗೆಳೆದಿತ್ತು. ತನಿಖಾ ಪತ್ರಿಕೋದ್ಯಮದಲ್ಲಿ ಪವರ್ ಟಿವಿ ಮಾಡಿರುವ ಸಾಧನೆಗಳಲ್ಲಿ ಬಹಳ ಪ್ರಮುಖವಾಗಿ ನಿಲ್ಲುವಂತ ಸಾಧನೆ ಇದು ಒಂದು. ಐಎಂಎ ಕಂಪನಿ ಹಗಲು ದರೋಡೆಯ ಕೇಸನ್ನ ಬಯಲುಗೆಳೆದಿತ್ತು. ಈಗ ಹಣ ಕಳೆದುಕೊಂಡಿದ್ದ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗ್ತಾ ಇದೆ. ಇದು ಪವರ್ಫುಲ್ ಫಾಲೋ ಅಪ್, ಪವರ್ಫುಲ್ ಮತ್ತು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಐಎಂಎ ಸಂತ್ರಸ್ತರು ಯಾರೂ ಕೂಡ ಏನು ಶ್ರೀಮಂತರಲ್ಲ. ಅವರು ಪಾಪ ದಿನನಿತ್ಯ ಕೂಲಿ ನಾಲಿ ಮಾಡಿ ಇಂತಿಷ್ಟು ಅಂತ ಹೇಳಿ ಕಟ್ಟಿ ತಮ್ಮ ಮುಂದಿನ ಜೀವನಕ್ಕೋಸ್ಕರ ಅಂತ ಹೇಳಿ ಅದನ್ನು ಇಡ್ತಾ ಇದ್ರು. ಆದರೆ ಅವ್ರಿಗಾಗಿದ್ದ ಮೋಸವನ್ನ ಬಯಲುಗೆಳೆಯುವ ಮುಖಾಂತರ ಈ ದೊಡ್ಡ ಜಾಲ ಬಹುಕೋಟಿ ಹಗರಣವನ್ನ ಪವರ್ ಟಿವಿ ಭೇದಿಸಿತ್ತು. ಈಗ ಆ ಸಂತ್ರಸ್ತರಿಗೆ ಹಣ ವಾಪಸ್ ಆಗುವಂತ ಪ್ರಕ್ರಿಯೆ ಆರಂಭ ಆಗಿದೆ. ಅವ್ರು ಕಟ್ಟಿದ್ದಂತಹ ಹಣ ಅವ್ರಿಗೆ ವಾಪಸ್ ಬರ್ತಾ ಇದೆ. ಆಲ್ಮೋಸ್ಟ್ ಬಹುತೇಕರ ಅಕೌಂಟ್ಗಳಿಗೆ ಈಗ ಹಣ ಜಮೆ ಆಗಿದೆ. ಇದು ಪವರ್ಫುಲ್ ವರದಿಯ ಮೆಗಾ ಇಂಪ್ಯಾಕ್ಟ್ ಮತ್ತು ಬಿಗ್ಗೆಸ್ಟ್ ಫಾಲೋ ಅಪ್. ಸಂತ್ರಸ್ತರೇ ಮಾತನಾಡ್ತಾರೆ. ಸೈಯದ್ ಅನ್ನೋರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೈಯದ್ ಅವರೇ ನಮಸ್ಕಾರ. ಸೈಯದ್ ಅವ್ರು ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ದುಡ್ಡು ಬಂತಂತೆ ಈಗ ಮತ್ತೆ ನಿನ್ನೆ ಬಂದಿದ್ದು. ಯಾವಾಗ ಬಂತು? ಅದೇ ಇದು 3 ಕಂತು ಬಂದಿದೆ ಸರ್. ಬಂದಿದ್ಯಾ? ಹೌದು ಸರ್. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು? ಈಗ ನಮ್ದು ಒಂದು 5 ಲಕ್ಷ ಆಯ್ತು ಸರ್. 5 ಲಕ್ಷ ಎಷ್ಟು ಬಂತು ವಾಪಸ್ಸು? ಈಗ ಫಸ್ಟ್ ಕಂತಿನಲ್ಲಿ ಏನ್ ಬರ್ಲಿಲ್ಲ. 2ನೇ ಕಂತಿನಲ್ಲಿ ಸುಮಾರು ಒಂದು 5,000 ಬಂದಿದೆ. ಈಗ ಒಂದು 6,500 ಬಂದಿದೆ ಸರ್. ಓಕೆ, ಏನ್ ಹೇಳ್ತೀರಿ ಸರ್? ಒಂದು ದೊಡ್ಡ ಹಗರಣ. ನೀವೆಲ್ಲ ಪಾಪ ನಿಮ್ಮನ್ನ ಮಂಗ ಮಾಡಿ ನಿಮ್ಮಿಂದ ದುಡ್ಡು ಹಾಕಿಸ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡು ಓಡ್ ಹೋಗಿದ್ರು. ಪವರ್ ಟಿವಿ ಅವತ್ತು ಇದನ್ನ ಬ್ರೇಕ್ ಮಾಡಿತ್ತು. ಇವತ್ತು ನಿಮ್ಗೆ ಹಣ ಚೂರು ವಾಪಸ್ ಬರ್ತಾ ಇದೆ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಬಹಳ ಖುಷಿ ಆಗ್ತದೆ ಸರ್. ತುಂಬಾ ಸುಮಾರು ಜನ 63,000 ಇನ್ವೆಸ್ಟರ್ ಇದ್ದಾರೆ ಸರ್ ಇದ್ ಮಾಡ್ಗಡೆ. ಹೌದು. 63,000 ಇನ್ವೆಸ್ಟರ್ಗೆ ಹಣ ಬರ್ತಾ ಇರೋದು ಬಹಳ ಕಡಿಮೆ ಹಣ ಬರ್ತಾ ಇದೆ ಸರ್. ಆಮೇಲೆ ಏನಾಗಿದೆ, ಈಗ ನಾವು ನ್ಯಾಯಾಲಯ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವೀಕಾರ ಮಾಡಲೇಬೇಕು ಅಲ್ವಾ? ನೋಡಿ, ಕಳ್ಕೊಂಡೇ ಬಿಟ್ಟು ಅನ್ಕೊಂಡಿದ್ರಿ. ಹೋಯ್ತು ನಮ್ದು 5 ಲಕ್ಷ ಹೋಗೇ ಬಿಡ್ತು ಅಂತ ಅನ್ಕೊಂಡಿದ್ರಿ. ಹೋಗಿ ಬಿಟ್ಟು ಅಂತ. ನಿಮ್ ಪವರ್ ಟಿವಿಗೆ ತುಂಬಾ ಧನ್ಯವಾದ ಸರ್. ಏನ್ ಕೆಲಸ ಮಾಡೋದು ತಾವು ಸೈಯದ್ ಅವರೇ? ನಾವು ಫ್ಯಾಬ್ರಿಕೇಶನ್ ಕೆಲಸ ಮಾಡೋರು. ನೀವು ಹಂಗೆ ಮಾಡೋರು ಇದ್ದಾರೆ ಸರ್. ಇದ್ವರ್ಗಡೆ ಬಹಳ ಸಂಕಟ ನಲ್ಲಿ ಇದ್ದಾರೆ ಸರ್. ಹೌದು. ಎಲ್ಲರಿಗೂ ಬರ್ತಾ ಇದೆ ಅಲ್ವಾ? ವಿಡೋಸ್ ಜಾಸ್ತಿ ಇದ್ದಾರೆ ಸರ್. ಲೇಡೀಸ್ ಜಾಸ್ತಿ ಹಾಕಿದ್ದಾರೆ ಇದರಲ್ಲಿ. ಬರ್ತಾ ಇದೆ ಅಲ್ವಾ? ಪಾರ್ಟ್ ಬೈ ಪಾರ್ಟ್ ಸ್ವಲ್ಪನೇ ಅಮೌಂಟ್ ಬರ್ತಿದೆ. ಪಾರ್ಟ್ ಬೈ ಪಾರ್ಟ್ ಬರ್ತಾ ಇದೆ. ಕಾಂಪೌಂಡ್ ಅಥಾರಿಟಿ ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಆ ಜೊತೆನಲ್ಲಿ ಲಾಸ್ಟ್ ಟೈಮ್ 69 crore ಬಿಡುಗಡೆ ಆಯ್ತು. ಹೌದು 69 crore. ಆಮೇಲೆ ಈಗ ಒಂದು 20 ಕೋಟಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಬಿಡುಗಡೆ ಆಗ್ಬೇಕು ಸರ್. ಸುಮಾರು ಪ್ರಾಪರ್ಟಿ ಇದೆ. ಆಕ್ಷನ್ ಆದ್ರೆ ಹಣ ಜಾಸ್ತಿ ಬರುತ್ತೆ. ಎಸ್ ಸರ್, ನಾವು ಫಾಲೋ ಅಪ್ ಮಾಡ್ತೀವಿ. ನೀವು ತಲೆ ಕೆಡಿಸ್ಕೋಬೇಡಿ. ಸ್ಟೋರಿ ಯಾಕೆಂದ್ರೆ ಈಗ ಎಲ್ಲ ದುಬಾರಿ ಆಗಿದೆ ಸರ್. ರೇಟ್ ಎಲ್ಲ ಅವ್ರದ್ದು ಮಾಡಿರೋದು ಅಪಾರ್ಟ್ಮೆಂಟ್ ಸೈಟ್ ಎಲ್ಲ ರೇಟ್ ಎಲ್ಲ ತುಂಬಾ ದುಬಾರಿ ಆಗಿ ಒಳ್ಳೆ ರೇಟ್ಗೆ ಹೋಗೋ ಸ್ಥಿತಿ ಬಂದಿದೆ ಸರ್. ಎಸ್ ಅದನ್ನ ಫಾಲೋ ಅಪ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೈಯದ್ ಅವರೇ. ನಿಮಗೆ ನ್ಯಾಯ ಕೊಡಿಸೋ ಕೆಲಸದಲ್ಲಿ ನಾವು ಇದೀವಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.